ಮತ್ತೊಂದ್ ಕಡೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು. ದೊಡ್ಡಣ್ಣ ಅವರ ಅಳಿಯ ವೀರೇಂದ್ರ ಅಲಿಯಾಸ್ ಪಪ್ಪಿಗೆ ಟಿಕೆಟ್ ಅನ್ನ ಕೊಡಲಾಯಿತು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಜಿ MLC ರಘು ಆಚಾರ್ ಬಂಡಾಯ ಎದ್ದಿದ್ದಾರೆ. ಕಾಂಗ್ರೆಸ್ ತೊರೆದು JDS ಸೇರ್ತಾರ ರಘು ಆಚಾರ್ ಅನ್ನುವಂತ ಪ್ರಶ್ನೆ ಇದೆ. ಆ ಒಂದು ಕ್ಷೇತ್ರದಿಂದ ತುಂಬಾ ಜನ ಆಕಾಂಕ್ಷಿಗಳಿದ್ರು. JDS ಪಕ್ಷದಿಂದ ಕಣಕ್ಕಿಳಿದು ಕಾಂಗ್ರೆಸ್ಗೆ ಸೆಡ್ ಹೊಡಿತಾರ ರಘು ಆಚಾರ್ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಯಾಕೆಂದ್ರೆ ಅವರು ತುಂಬಾ ಪ್ರಬಲ ಆಕಾಂಕ್ಷಿಯಾಗಿದ್ರು. ಈ ಬಾರಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿದ್ರು. ಆದ್ರೆ ಒಂದು ಆಡಿಯೋ ವೈರಲ್ ಆಗ್ಬಿಟ್ಟಿತ್ತು. ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೂ ಕೂಡ ಲಿಂಗಾಯತರ ಬಗ್ಗೆ ಮಾತನಾಡಿದ್ರು, ಸಾಣೆಹಳ್ಳಿ ಶ್ರೀಗಳ ಬಗ್ಗೆ ಮಾತನಾಡಿದ್ರು. ಚಿತ್ರದುರ್ಗದಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳಿರುವಂತದ್ದು. ಸೊ ಹೀಗಾಗಿ ಅದೆಲ್ಲೋ ಒಂದ್ ಕಡೆ ಹಿನ್ನಡೆ ಆದಂತ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ರಘು ಆಚಾರ್ ಯಾವ ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ, ಏನ್ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ, ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಏನ್ ಕಾರಣಗಳು ಸಿಗ್ತಾ ಇದೆ ಅಂತ? ಪೃಥ್ವಿರಾಜ್, ಏನು ಚಿತ್ರದುರ್ಗ ಕಾಂಗ್ರೆಸ್ ನಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ 3 ತಿಂಗಳಿಂದ ಕೂಡ ಇಲ್ಲಿ ಕಾಂಗ್ರೆಸ್ನ ಆಕಾಂಕ್ಷಿಗಳಾಗಿ ಸಾಕಷ್ಟು ಅಭ್ಯರ್ಥಿ ಆಕಾಂಕ್ಷಿಗಳು ಕಣದಲ್ಲಿ ಓಡಾಡ್ತಾ ಇದ್ರು. ಜೊತೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ KC ವೀರೇಂದ್ರ ಪಪ್ಪಿ, ಮಾಜಿ MLC ರಘು ಆಚಾರ್, ಜೊತೆಗೆ ಮಾಜಿ ಶಾಸಕ SK ಬಸವರಾಜನ್ ಕೂಡ ಇಲ್ಲಿ ಸಾಕಷ್ಟು ಪೈಪೋಟಿಯನ್ನ ನೀಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಅಳೆದು ತೂಗಿ ಈ ಹೈಕಮಾಂಡ್ ಈಗ KC ವೀರೇಂದ್ರ ಪಪ್ಪಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತಾನೆ ಏನು ಸಾಕಷ್ಟು ನಿರೀಕ್ಷೆಯಲ್ಲಿ ಇದ್ದಂತ ರಘು ಆಚಾರ್ ಅವರು ಈಗ ಬಂಡಾಯಕ್ಕೆ ಒಂದು ತಿರುಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ಏನು ರಾಜ್ಯದ ನಾಯಕರು ಅವರಿಗೆ ಟಿಕೆಟ್ ಕೊಡುವಂತ ಎಲ್ಲಾ ಸೂಚನೆಗಳನ್ನ ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿಯೇ ಕಳೆದ MLC ಚುನಾವಣೆಯ ಸಂದರ್ಭದಲ್ಲಿ ಅವರು ಸಿಟ್ಟಿಂಗ್ MLC ಆಗಿದ್ರು ಕೂಡ ಮತ್ತೆ ಟಿಕೆಟ್ ನ ಪಡೆಯದೆ ಹಿಂಸರಿದ್ರು. ಮುಂಬರುವಂತ MLA ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ನೀಡಿದ್ರು ಅನ್ನುವಂತ ಮಾತು ರಘು ಆಚಾರ್ ಅವ್ರದ್ದು. ಆದ್ರೆ ಕಾಂಗ್ರೆಸ್ನ ನಾಯಕರು ನನ್ನನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದು ನಡು ದಾರಿಯಲ್ಲಿ ಕುತ್ತಿಗೆ ಕೊಯ್ಯುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಬಂಡಾಯವಾಗಿ ಮುಂಬರುವಂತ 17ನೇ ತಾರೀಕು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಈ ಸಣ್ಣ ಸಣ್ಣ ಸಮುದಾಯವನ್ನು ಕೂಡ ಇಲ್ಲಿ ಕಡೆಗಣಿಸಿರೋದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನೋಡೋಣ. ಈ ಅಸಮಾಧಾನ ಅನ್ನುವಂಥದ್ದು ಬಹಿರಂಗವಾಗಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ